ಗಂಡನಿಗೆ ಬೇರೆ ಹೆಂಗಸಿನ ಜೊತೆಗೆ ಸಂಬಂಧ ಇದೆ ಎಂದು ಪತ್ತೆ ಹಚ್ಚುವುದು ಹೇಗೆ ಗೊತ್ತಾ? ಬೇರೆ ಹೆಂಗಸಿನ ಸಹವಾಸದಲ್ಲಿರುವ ನಿಮ್ಮ ಗಂಡ ನಿಮ್ಮ ಬಳಿ ಮಾತ್ರ ಈ ರೀತಿ ನಡೆದುಕೊಳ್ಳಬಹುದು. ಇಂತಹ ಅನುಭವ ನಿಮಗೂ ಆಗಿದೆಯಾ? ಇತ್ತೀಚಿನ ದಿನಗಳಲ್ಲಿ ಸಂಬಂಧಕ್ಕೆ ಬೆಲೆ ಇಲ್ಲದಂತೆ ಆಗಿಹೋಗಿದೆ. ಗಂಡ-ಹೆಂಡತಿ ಸಂಬಂಧ ಎನ್ನುವುದು ಕೇವಲ ಒಂದು ವಾರಕ್ಕೆ ಬೇಕಾದರೂ ಮುಗಿದು ಹೋಗಬಹುದು. ಕೇವಲ ಸಣ್ಣಪುಟ್ಟ ಕಾರಣಗಳಿಗೆ ಸಂಸಾರದಲ್ಲಿ ಬಿರುಕು ಮೂಡಿ ಮಕ್ಕಳಾಗಿರುವ ಜೋಡಿಗಳು ಸಹ ದೂರವಾಗುತ್ತಿದ್ದ ಆಶ್ಚರ್ಯ ಎನಿಸುತ್ತದೆ. ಆದರೆ ಕೆಲವೊಂದು ಪ್ರಕರಣಗಳಲ್ಲಿ ಅನೈತಿಕ ಸಂಬಂಧಗಳು ಸಂಸಾರದಲ್ಲಿ ಹುಳಿ ಕಂಡುಬರುವಂತೆ ಮಾಡುತ್ತಿರುವುದು ಎದ್ದು ಕಾಣುತ್ತಿದೆ. ಗಂಡ-ಹೆಂಡತಿ ಸಂಬಂಧದಲ್ಲಿ ನಂಬಿಕೆ ಎನ್ನುವುದು ಬಹಳ ಮುಖ್ಯ. ಆದರೆ ಇಂದು ಅಂತಹ ನಂಬಿಕೆ ಅಪನಂಬಿಕೆಯಾಗಿ ಬದಲಾಗುತ್ತಿದೆ. ಮನೆಯಲ್ಲಿರುವ ಹೆಂಡತಿಯರು ತಮ್ಮ ಗಂಡ ಬೇರೆ ಹೆಣ್ಣಿನ ಜೊತೆ ಸಂಬಂಧ ಇಟ್ಟುಕೊಂಡಿದ್ದಾನೆ ಎಂದು ತಿಳಿದುಕೊಳ್ಳುವ ಕೆಲವು ಸೀಕ್ರೆಟ್ ಟಿಪ್ಸ್ಗಳನ್ನು ಇಲ್ಲಿ ತಿಳಿದುಕೊಳ್ಳಬಹುದು. ಬೇರೆ ಹೆಂಗಸರ ಮುಂದೆ ಸ್ಮಾರ್ಟ್ ಆಗಿ ಕಾಣಲು ಬಯಸುವುದು. ಗಂಡ ನಿಮ್ಮ ಮೇಲೆ ಇಟ್ಟಿರುವ ಪ್ರೀತಿ ನಿಧಾನವಾಗಿ ಕಡಿಮೆಯಾಗುತ್ತಿದೆ ಎಂದರೆ ಅದಕ್ಕೆ ಈಗಾಗಲೇ ನಿಮಗೆ ಕೆಲವು ಸೂಚನೆಗಳು ಸಿಕ್ಕಿರಬಹುದು. ಇದಕ್ಕೆ ಹೊಂದಿಕೊಂಡಂತೆ ನೀವು ಹೇಳಿದ ಹಾಗೆ ಡ್ರೆಸ್ ಮಾಡಿಕೊಳ್ಳದೆ ಒಂದು ವೇಳೆ ಬೇರೆ ಹೆಂಗಸರ ಮುಂದೆ ಸ್ಮಾರ್ಟ್ ಆಗಿ ಕಾಣಬೇಕು ಎನ್ನುವುದು ನಿಮ್ಮ ಗಂಡನ ಬಯಕೆಯಾಗಿ ಅದರಂತೆ ಪದೇ ಪದೇ ನಡೆದುಕೊಳ್ಳುತ್ತಿದ್ದರೆ ಅದು ನಿಮ್ಮ ಗಂಡ ನಿಮ್ಮನ್ನು ಬಿಟ್ಟು ಬೇರೆಯವರನ್ನು ಇಷ್ಟಪಡುತ್ತಿದ್ದಾನೆ ಎಂದರ್ಥ ಮತ್ತು ನಿಮ್ಮ ಸಂಬಂಧದಲ್ಲಿ ಏನೋ ಸರಿಯಿಲ್ಲ ಎಂದು ನೀವು ಅರ್ಥ ಮಾಡಿಕೊಳ್ಳಬಹುದು. ಹೊಗಳಿಕೆ ಜಾಸ್ತಿಯಾದರೆ ಈ ಪ್ರಪಂಚದಲ್ಲಿ ಯಾರೂ ಸಹ ತಮಗೆ ಕೆಲಸ ಆಗಬೇಕಾದರೆ ಮಾತ್ರ ಇನ್ನೊಬ್ಬರನ್ನು ನೆನೆಸಿಕೊಳ್ಳುತ್ತಾರೆ. ಕೆಲವೊಮ್ಮೆ ಗಂಡ-ಹೆಂಡತಿ ಸಂಬಂಧದಲ್ಲೂ ಸಹ ಇದೇ ರೀತಿಯಾಗಿ ಬಿಡುತ್ತದೆ. ಗಂಡ ಇದ್ದಕ್ಕಿದ್ದಂತೆ ಹೆಂಡತಿಯನ್ನು ಹೊಗಳುವುದು, ಏನಾದರೂ ಗಿಫ್ಟ್ ತಂದುಕೊಡುವುದು, ಇವೆಲ್ಲವೂ ಆತನ ನಡವಳಿಕೆಯಲ್ಲಿ ಬದಲಾವಣೆಯನ್ನು ತಿಳಿಸುತ್ತವೆ. ಇದು ಪದೇ ಪದೇ ಮುಂದುವರಿಯುತ್ತಿದ್ದರೆ ಹೆಂಡತಿ ಸುಲಭವಾಗಿ ತನ್ನ ಗಂಡನಿಗೆ ಇನ್ನೊಂದು ಸಂಬಂಧವಿರುವುದರ ಬಗ್ಗೆ ತನ್ನ ಹತ್ತಿರ ಮರೆಮಾಚಲು ಹೀಗೆ ಮಾಡುತ್ತಿರಬಹುದು ಎಂಬುದನ್ನು ಅರ್ಥೈಸಿಕೊಳ್ಳಬಹುದು. ಯಾವಾಗಲೂ ಫೋನ್ನಲ್ಲಿರುವುದು. ನಿಮ್ಮ ಗಂಡ ಬೇರೆ ಮಹಿಳೆಯರ ಸಹವಾಸದಲ್ಲಿದ್ದರೆ ಈ ಸೂಚನೆ ಸಹ ಕಂಡುಬರುತ್ತದೆ. ಅಂದರೆ ಆಕೆಯ ಜೊತೆ ಯಾವಾಗಲೂ ಫೋನ್ನಲ್ಲಿ ಮಾತನಾಡುತ್ತಿರುವುದು ಅಥವಾ ಮೆಸೇಜ್ ಮಾಡುತ್ತಿರುವುದು, ಇದರಲ್ಲಿ ನಿರತರಾಗಿರುತ್ತಾರೆ. ಇದರಿಂದಲೂ ನೀವು ಸುಲಭವಾಗಿ ನಿಮ್ಮ ಪತಿಯ ಅನೈತಿಕ ಸಂಬಂಧದ ಬಗ್ಗೆ ಗ್ರಹಿಸಬಹುದು. ನಿಮ್ಮನ್ನು ಇನ್ನೊಂದು ಮಹಿಳೆಯ ಜೊತೆ ಹೋಲಿಸುವುದು. ಇಷ್ಟು ದಿನ ಕೇವಲ ನೀನೇ ಪ್ರಪಂಚ ಎನ್ನುತ್ತಿದ್ದ ನಿಮ್ಮ ಗಂಡ ಇದ್ದಕ್ಕಿದ್ದಂತೆ ನಿಮ್ಮನ್ನು ಬೇರೆ ಹೆಂಗಸರ ಜೊತೆ ಹೋಲಿಕೆ ಮಾಡುವ ಅಭ್ಯಾಸ ಹೊಂದಿದ್ದಾರೆ ಎಂದರೆ ಆತ ನಿಮ್ಮನ್ನು ತಾನು ಸಂಬಂಧ ಇಟ್ಟುಕೊಂಡಿರುವ ಹೆಂಗಸಿನ ಜೊತೆ ಹೋಲಿಕೆ ಮಾಡುತ್ತಿದ್ದಾನೆ ಎಂದರ್ಥ. ಕೆಲವೊಮ್ಮೆ ನಿಮ್ಮ ಗಂಡ ಇದನ್ನು ನೇರವಾಗಿ ಹೇಳದೇ ಇರಬಹುದು. ನೀವು ಸೂಕ್ಷ್ಮಮತಿಯಾಗಿ ತಿಳಿದುಕೊಳ್ಳುವುದು ಒಳ್ಳೆಯದು. ಮೊದಲಿನಂತೆ ನಡೆದುಕೊಳ್ಳದೇ ಇರುವುದು. ನಿಮ್ಮ ಗಂಡ ಬೇರೆ ಹೆಂಗಸಿನ ಸಹವಾಸದಲ್ಲಿದ್ದರೆ ಆತ ನಿಮ್ಮಿಂದ ದೂರವಾಗಲು ಪ್ರಯತ್ನಿಸುತ್ತಾನೆ. ಅಂದರೆ ಸಮಯಕ್ಕೆ ಬರದೇ ಇರುವುದು, ಬಂದರೂ ನಿಮ್ಮ ಜೊತೆ ಹೆಚ್ಚು ಸಮಯ ಕಳೆಯಲು ಇಷ್ಟಪಡದೇ ಇರುವುದು, ಮನೆಯ ಹೊರಗೆ ಹೆಚ್ಚು ಇರಲು ಇಷ್ಟಪಡುವುದು, ನೀವು ಎಲ್ಲಾದರೂ ಜೊತೆಯಲ್ಲಿ ಹೋಗಬೇಕು ಎಂದರೆ ಒಪ್ಪಿಕೊಳ್ಳದೇ ಇರುವುದು, ಇವೆಲ್ಲ ಸೂಚನೆಗಳು ನಿಮ್ಮ ಸಂಬಂಧದಲ್ಲಿ ಕಹಿ ಎದುರಾಗುತ್ತಿದೆ ಎಂಬುದನ್ನು ಸೂಚಿಸುತ್ತವೆ. ಧನ್ಯವಾದಗಳು.